ಹಾಸನದಲ್ಲಿ ಹಣ ಹಂಚಲಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಮಂಜು ಜೊತೆಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಿಗಿದಿದ್ದ ನಾರಾಯಣಗೌಡ ಹಂಚ್ತಾ ಇದ್ದಂತಹ ಹಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ ಚನ್ನಪಟ್ಟಣದ ಲಾಡ್ಜ್ ಒಂದರಲ್ಲಿ ಬಿಜೆಪಿ ಮುಖಂಡ ನಾರಾಯಣಗೌಡ ಅರೆಸ್ಟ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಿಗಿದಿದ್ರು ನಾರಾಯಣಗೌಡ. 2 ಲಕ್ಷ ಹಣ ಹಂಚಿಕೆ ಮಾಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಜು ಪರವಾಗಿ ಬೆಂಬಲಿಗ ನಾರಾಯಣಗೌಡ ಹಣವನ್ನ ಹಂಚ್ತಾ ಇದ್ರು ಅಂತ 2 ಲಕ್ಷ ಕ್ಯಾಶ್ ಸಹಿತ ರೆಡ್ ಹ್ಯಾಂಡ್ ಆಗಿ ಬಿಜೆಪಿ ಮುಖಂಡನ ಬಂಧನವಾಗಿದೆ. ಹಾಸನದ ಚನ್ನಪಟ್ಟಣದ ಲಾಡ್ಜ್ ಒಂದರಲ್ಲಿ 2 ಲಕ್ಷ ಹಣವನ್ನ ಇಟ್ಟುಕೊಂಡು ಹಂಚಿಕೆ ಮಾಡ್ತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಸ್ಥಳಕ್ಕೆ ಹೋದಾಗ ಅಲ್ಲಿ ಕಂತೆ ನೋಟ್ ಪತ್ತೆಯಾಗಿದೆ. ಬಳಿಕ ಮಂಜು ಆಪ್ತ ಬೆಂಬಲಿಗನಾದಂತಹ ನಾರಾಯಣಗೌಡನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಸ್ಥಳೀಯ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದಾ ಅಥವಾ ಚುನಾವಣಾಧಿಕಾರಿಗಳ ಹೇಗಿದು? ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ದಾಳಿ ನಡೆಸಿರುವಂತದ್ದು ದಿವ್ಯಜ್ಯೋತಿ. ಹಾಸನ ಜಿಲ್ಲೆಯಲ್ಲಿ ಎಣಜಣ ಕಾಂಚಾಣದ ಸದ್ದು ಕೇಳಿಸ್ತಲೇ ಇದೆ. ನಿನ್ನೆ ರೇವಣ್ಣ ಅವರ ಬೆಂಗಾವಲು ವಾಹನದಲ್ಲಿ ಹಣ ಜಪ್ತಿ ಮಾಡಿದ್ದು ಸುದ್ದಿಯಾಗಿತ್ತು. ಇವತ್ತು ಈಗ ಬಿಜೆಪಿಯ ಸರದಿ. ಇವರು ನಾರಾಯಣಗೌಡ ಅಂತ ಹೇಳಿ ಇತ್ತೀಚೆಗೆ ಕಾಂಗ್ರೆಸ್ ತೊರೆದು ಮಂಜು ಅವರ ಜೊತೆ ಬಿಜೆಪಿ ಸೇರಿದ್ರು. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಸಹ ಆಗಿದ್ರು. ಈ ಒಂದು ನಗರದಲ್ಲಿ ಇರುವಂತಹ ಕೆಕೆ ರೆಸಿಡೆನ್ಸಿ ಎನ್ನುವಂತ ಲಾಡ್ಜ್ ಮೇಲೆ ಇವತ್ತು ದಾಳಿ ನಡೆಸಿದಂತಹ ಚುನಾವಣಾ ಆಯೋಗದ ಫ್ಲೈಯಿಂಗ್ ಸ್ಕ್ವಾಡ್ 2 ಲಕ್ಷ ಹಣವನ್ನು ಜಪ್ತಿ ಮಾಡಿದೆ. ಜೊತೆಗೆ ಇಬ್ಬರನ್ನು ವಶಕ್ಕೂ ಪಡೆದಿದೆ. ಈ ಚುನಾವಣಾ ಆಯೋಗದ ಅಧಿಕಾರಿಗಳು ದೂರು ಕೊಟ್ಟ ಮೇರೆಗೆ ನಗರದ ಬಡಾವಣೆ ಪೊಲೀಸರು ಅಲ್ಲಿಗೆ ಸ್ಥಳಕ್ಕೆ ಬಿಟ್ಟು ದೂರನ್ನು ದಾಖಲಿಸಿಕೊಂಡಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸಮೀರ್ ನಿಮ್ಮೆಲ್ಲ ಮಾಹಿತಿಗೆ. ಹೊರಟೆ